ನನ್ಗಾದ್ರೂ ಒಂದ್ ಮಾತು ಹೇಳೋದಲ್ವಾ? ಅದ್ಯಾವನ್ ಬಂದಿದ್ದು ನಾನು ನೋಡ್ಕೊಳ್ತಿದ್ದೆ. ಬಾ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡೋಣ ಪೊಲೀಸ್ ಸ್ಟೇಷನ್ಗೆ. ಅಪ್ಪ, ನಿನ್ನೆನೆ ಕಂಪ್ಲೇಂಟ್ ಎಲ್ಲ ಕೊಟ್ಟಾಗಿದೆ. ನೀವೇನು ಭಯ ಪಡ್ಬೇಡಿ, ಕೂತ್ಕೊಳ್ಳಿ. ಏನೇ ಇದು, ನಮ್ಗೊಂದ್ ಮಾತು ಹೇಳಿಲ್ಲ. ಕಂಪ್ಲೇಂಟು, ಪೊಲೀಸು, ಅಯ್ಯೋ. ಪೊಲೀಸ್ನವರು ಹೇಳಿದ್ದಾರೆ ಆದಷ್ಟು ಬೇಗ ಕಳ್ಳರನ್ನ ಹಿಡಿತೀವಿ ಅಂತ. ಇದೊಂದ್ಸಲ ಗೆದ್ದೆ ಅಂತ ಅಷ್ಟೊಂದ್ ಮೆರಿಬೇಡ ಕಣೆ. ಸದ್ಯದಲ್ಲೇ ನಿನ್ಗೊಂದ್ ಗುಂಡಿ ತೋಡ್ತೀನಿ. ಕೋದಂಡನ್ ಜೊತೆ ಮದ್ವೆ ಒಂದಾಗ್ಲಿ, ಆಮೇಲೆ ನಿಮಗಿದೆ ಮಾರಿ ಹಬ್ಬ. ಇದು ನನ್ನ ಕುಟುಂಬ, ಇದನ್ನ ಕಾಪಾಡೋದು ನನ್ನ ಹೊಣೆ. ಜೇನು ಗೂಡ್ನಂತಿರೋ ಈ ಕುಟುಂಬನ ಒಡೆಯೋದಕ್ಕೆ ಯಾರಾದ್ರೂ ಕಲ್ಲು ಹೊಡೆದ್ರೆ ಮುಂದೇನಾಗುತ್ತೆ ಅಂತ ನಾನ್ ತೋರಿಸ್ತೀನಿ. ಜಾಸ್ತಿ ಫೋನ್ ನೋಡಿದ್ರೆ ಕಣ್ಣಾಳಾಗುತ್ತೆ ಅಂತ ನಮ್ಮಮ್ಮ ಯಾವಾಗ್ಲೂ ಹೇಳ್ತಾ ಇರ್ತಾರೆ. ಜೀವನ ಪೂರ್ತಿ ನಮ್ ಕೃಷ್ಣನನ್ನ ನೋಡಕ್ಕಾದ್ರೂ ನಿಮ್ ಕಣ್ ಚೆನ್ನಾಗಿರ್ಬೇಕು ಅಲ್ವಾ ಅದ್ಕೆ? ಪೂಜಾ, ಫೋನ್ ಕೊಡು, ಫೋನ್ ಕೊಡು ಪೂಜಾ. ಕೊಡಲ್ಲ. ನೋಡು, ನಾನ್ ಹೇಳ್ತಿದ್ದೀನಿ, ಸುಮ್ನೆ ನನ್ ಫೋನ್ ಕೊಡು, ಇಲ್ಲಾಂದ್ರೆ ಅತ್ತೆಗೆ ಹೇಳ್ಬಿಡ್ತೀನಿ. ನೋಡು, ಹೇಳಿ ನೋಡೋಣ. ಅವಾಗಿಂದ ತಲೆನೋವು ಅಂತ ಹೇಳಿ ಫೋನ್ ನೋಡ್ತಿದ್ರು ಅಂತ ನಾನು ಹೇಳ್ತೀನಿ ಅಷ್ಟೇ. ಏ ಇಲ್ಲ ನೋಡೋ. ಓಹೋ, ಇದಕ್ಕೆನಾ ಆಗ್ಲಿಂದ ಫೋನ್ ಕೊಡಿ ಅಂತ ಬೇಡ್ಕೋತಿದ್ದು? ನಾನ್ ಬರೀ ನಮ್ಮ ಹುಡುಗರು ಮಾತ್ರ ಅವ್ರು ಲವ್ ಮಾಡೋ ಹುಡುಗಿರ್ ಫೋಟೋನ ಸ್ಕ್ರೀನ್ ಲಾಕಲ್ಲಿ ಇಟ್ಕೋತಾರೆ ಅನ್ಕೊಂಡಿದ್ದೆ. ಓಹೋ, ಏನು ನೀವು ಹುಡುಗರು ಮಾತ್ರ ಪ್ರೀತಿ ಮಾಡ್ಬೇಕಾ? ಓ, ಅದ್ ಸರಿ, ನೀವಿಬ್ರು ಯಾಕೋ ನನ್ನೇ ಹುಡ್ಕೊಂಡ್ ಬಂದಿರೋ ತರ ಇದೆ. ಏನ್ ವಿಷಯ? ಏ ಗಿರಿ, ಹೇಳೋ. ಏಯ್, ನೀನೇ ಹೇಳೆ, ಲೇಡೀಸ್ ಫಸ್ಟ್ ತಾನೆ. ಏ, ನೀನೇ ತಾನೇ ಕರ್ಕೊಂಡ್ ಬಂದಿದ್ದು, ನೀನೇ ಹೇಳು. ನೀನೇ ಹೇಳೆ. ಓ, ಯಾರಾದ್ರೂ ಒಬ್ರು ಹೇಳಿ ಬೇಗ, ಇಲ್ಲಾಂದ್ರೆ ಇನ್ನೂ ತಲೆನೋವು ಜಾಸ್ತಿ ಆಗತ್ತಷ್ಟೇ. ಅದು ಅದ್ಕೆ ನಿಮಗ್ ತಲೆ ನೋವ್ತಿತ್ತಲ್ವಾ, ಅದಕ್ಕೆ ಹೇಗಿದೆ ಅಂತ ಕೇಳ್ಕೊಂಡ್ ಹೋಗೋಣ ಅಂತ ಬಂದ್ವಿ. ಈ ಡವೆಲ್ಲ ನನ್ನ ಹತ್ರ ಬೇಡ, ಏನ್ ವಿಷಯ ಅಂತ ಹೇಳಿ. ನಿಜವಾಗ್ಲೂ ಅದ್ಕೆ ನಿಮ್ಮಿಬ್ರಿಗೂ ಸುಳ್ಳು ಕೂಡ ಸರಿಯಾಗಿ ಹೇಳಕ್ ಬರಲ್ಲ ಅಂತ ನಿಮ್ ಮುಖ ನೋಡಿದ್ರೇನೇ ಗೊತ್ತಾಗತ್ತೆ. ವಿಷಯ ಏನ್ ಹೇಳಿ. ಅದು ಅದ್ಕೆ ನಿಮ್ಮ ಅಪ್ಪ ಅಮ್ಮ ಎಂಗೇಜ್ಮೆಂಟ್ ಕರಿಯಕ್ಕೆ ಗೆಸ್ಟ್ ಮನೆಗೆ ಹೋಗಿದ್ದಾರೆ ಅಲ್ವಾ? ಹಂಗೆ ನಮ್ಮಪ್ಪ ಅಮ್ಮ ಅಕ್ಕ ಬಾವ ಸಂಬಂಧಿಕರು ಮನೆಗೆ ಇನ್ವೈಟ್ ಮಾಡಕ್ ಹೋಗಿದ್ದಾರೆ. ಅದು ಕೂಡ ಗೊತ್ತಲ್ಲ. ಕೋದಣ್ಣನ ಕೂಡ ಕೆಲ್ಸದ ಮೇಲೆ ಹೊರ್ಗಡೆ ಹೋಗಿದ್ದಾರೆ. ಅದ್ಕೆ ಬರೋದು ಬೆಳಿಗ್ಗೆ ಆಗುತ್ತಂತೆ. ಹೌದಾ? ಇದ್ ಗೊತ್ತಿರ್ಲಿಲ್ಲ. ಆದ್ರೆ ಇದಕ್ಕೂ ನೀವ್ ಹೇಳ್ತಿರೋದಕ್ಕೂ ಏನ್ ಸಂಬಂಧ? ಏ ಗಿರಿ, ನೀನೇ ಹೇಳೋ. ಏಯ್, ನೀನೇ ತಾನೇ ಕರ್ಕೊಂಡ್ ಬಂದಿದ್ದು, ನೀನೇ ಹೇಳು. ಅಯ್ಯೋ, ಇಬ್ರಲ್ಲಿ ಯಾರಾದ್ರೂ ಒಬ್ರು ಹೇಳಿ. ಅದು ಅದ್ಕೆ ನಮ್ ಕಾಲೇಜಿನ ಫ್ರೆಂಡ್ ಒಬ್ರದು ಬರ್ಡೇ ಪಾರ್ಟಿ ಇತ್ತು. ಆದ್ರೆ ನೈಟ್ ಪಾರ್ಟಿ ಅಂದ್ರೆ ಮನೇಲಿ ಹೋಗಕ್ ಬಿಡಲ್ಲ. ಆದ್ರೆ ಇವತ್ತು ಮನೇಲಿ ಯಾರು ಇಲ್ವಲ್ಲ,